ಶಶಿಕಾಂತ್ ಗುರೂಜಿಯವರೇ, ಗುಣಪ್ಪ ಪೂಜಾರಿ ಅವರೇ ಮತ್ತು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಎಲ್ಲ ಸ್ವಾಮಿಗಳು, ಎಲ್ಲರಿಗೂ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ರೈತ ಬಾಂಧವರೇ ಮತ್ತು ಅಣ್ಣ ತಮ್ಮದರೇ, ನಮ್ಮ ಸ್ನೇಹಿತರೆ, ಈ ದಿನ ದಯವಿಟ್ಟು ನನಗೆ ಮೊದಲನೇದಾಗಿ ನಿಮ್ಗೆ ಶ್ರಮ ಕೇಳ್ತೀನಿ. ಯಾಕಂದ್ರೆ ನಾನು ಬೆಳಿಗ್ಗೆ ಬರಬೇಕಾಗಿತ್ತು. ನಾನು ಒಂದು ವಾರ ಇಲ್ಲೇ ಇದ್ದು ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡೋದಂತ ನಾನು ಶನಿವಾರ ಬಂದೆ, ಶುಕ್ರವಾರ ರಾತ್ರಿ ಬಂದೆ. ಶನಿವಾರ ಒಂದಿನ ಯಾವ್ದಾದ್ರು ಕಾರ್ಯಕ್ರಮ ಅಟೆಂಡ್ ಮಾಡಿದೆ. ಹಾಗಾಗಿ ನಾನು ಬೆಂಗಳೂರಿಂದ SIR ಅಂತ ಒಂದು ಯೋಜನೆ ತರ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರಬೇಕು, ಎಲೆಕ್ಷನ್ ಕಮಿಷನರ್ ಅವರು ಒಂದು ದೊಡ್ಡ ಕಾರ್ಯಕ್ರಮನ ತಗೊಂಡಿದ್ರು. ಅದಕ್ಕೆ ನಮ್ಮ ದೆಹಲಿಯಿಂದ ಎಲ್ಲ ನಮ್ಮ ನಾಯಕರು ಬಹಳ ದೊಡ್ಡದು ಸಭೆ ಇಟ್ಕೊಂಡಿದ್ರು. ಇವತ್ತು ಇತ್ತು 4 ಗಂಟೆ, ಸಾಯಂಕಾಲ 4 ಗಂಟೆ, ಇವತ್ತು 2 ದಿನ. ಆಮೇಲೆ ಯೂಶುವಲ್ ಆಗಿ ನಮ್ಮ ಮುಖ್ಯಮಂತ್ರಿಗಳು ಯಾವತ್ತು ಹೇಳಿ ಬಂದು ನಾನು ಹೋಗ್ತೇನೆ ಅಂತ ಹೇಳಿದೆ. ನಾನಿಲ್ಲ ಸಾಯಂಕಾಲ 7 ಗಂಟೆಗೆ ಹೋಗ್ತಾ ಇದ್ದೆ. ಆಮೇಲೆ ಇಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಗಲಾಟೆ ಇದು ಪಾಪ ನಿಮ್ಮ ಹಕ್ಕನ್ನ ಕೇಳ್ತಾ ಇದ್ದಾರೆ ರೈತರು, ಬಹಳ ಇದಾಗಿದ್ದಾರೆ. ನೀವು ಡೈಲಿ ಕೇಳ್ತಾರೆ, ಆಮೇಲೆ ಹೋಗ್ಬೋದು. ಈಗ ಬಂದಿರೋದು 4 ಗಂಟೆಗೆ ನಾನು ವಿಧಾನಸೌಧ ಮಾತ್ರ 4 ಗಂಟೆಗೆ ಡಿಸೈಡ್ ಮಾಡಿ CM ಮನೆ ಹೋಗ್ತಾ ನಾನು ಹೋಗಿ ರೈತರು ಮಾತಾಡ್ತು. ಏನಪ್ಪ ಬಂದು ರೈತರು ಸಮಾಧಾನ ಮಾಡಿ ನಾಳೆ ಮಾತಾಡಬೇಕು. ನಾನೀಗ ಮತ್ತೆ ಸಾಯಂಕಾಲ ಆಮೇಲೆ ಬೆಳಗಾಂ ಬರ್ಬೇಕು. ಬೆಳಗಾಂ ಕೂಲಿತ್ತು ದೇವರ ಮಾತಾಡ್ತು. ಹುಬ್ಬಳ್ಳಿಗೆ ಒಂದು ಫ್ಲೈಟ್ ಇತ್ತು, ಅದು ಮೊದಲೇ ಬಹಳ ತೊಂದರೆ ಆಗ್ಬೋದು. ಬರೋಕೆ ಆಗ್ತಾ ಫ್ಲೈಟ್ ಇದೆ. ದೇವರು ಒಳ್ಳೆ ವಿಷಯ ನಿಮಗೆಲ್ಲ ಅನುಕೂಲ ಮಾಡಿ ಅಂತಾರೆ. ದೇವರು ನಮಗೆ ವಿಮಾನ ಕೊಡ್ತಾರೆ. ಬಂದಿದ್ದೀನಿ. ಬಹಳ ಮುಖ್ಯ ಅಂತಂದ್ರೆ ಈ ಇದರದು ಮುಖ್ಯವಾದ ಏನಂತಂದ್ರೆ ವೀರಭದ್ರಿ ಹಲೋ ಹಲೋ ಸರಿಯಾಗಿದೆ. ಸರಿ, ಸ್ವಲ್ಪ ಸುಮ್ಮನೆ ಮೊದಲಿಗೆ ಈಗ ಈ ವೀರಭದ್ರ ಯತ್ನಿಯವರ ಹೋರಾಟ ಬಹಳ ದಿನದಿಂದ ಬಹಳ ಜನ ಈ ಭಾಗದವರು ಬಹಳ ಪ್ರಯತ್ನ ನಡೆಸಿದ್ರು. 40 ವರ್ಷದಿಂದ ಹೋರಾಟ ಇದೆ. ಕೊನೆ ನನಗೆ ಪಾಪ ರುದ್ರಗೌಡ ಸೇರಿ ಸಾಲಹಳ್ಳಿ ಅವರು ನಮ್ಮ ಬಹಳ ದೊಡ್ಡ ಹಿರಿಯರು. ಅವ್ರ ಪಾಪ ಇವತ್ತಿದ್ದೀರ, ಅವರಿಂದ ನಾವು ನೆನೆಸಲೇಬೇಕು ಅವರು. ಯಾಕಂದ್ರೆ ಆ ಕಾರ್ಯಕ್ರಮ ಈ ವೀರಭದ್ರ ಯತ್ನಿಯವರಿಗೆ ಸ್ಟಾರ್ಟ್ ಮಾಡಬಹುದು ನಾನು ತಲೆ ತುಂಬಿದ್ರೆ ಅವರು ದಿನ ಬೆಳಗ್ಗೆ ಪಾಪ ದೊಡ್ಡ ಫೈಲ್ ಎತ್ಕೊಂಡು ಬರ್ತಾರೆ. ನಮ್ಮ ವಿಜಯ್ ಪಾಟೀಲ್ ಅವರು ಬರ್ತೀವಿ. ವಿಜಯ್ ಪಾಟೀಲ್ ಕೂಡ ಕಂಪ್ನಿ ಯೋಜನೆಗೆ ಬ್ಯಾಕ್ ಬೋನ್ ಆಫ್ ದಿ ಇದು ಅಂದ್ರೆ ಇವರೇ ರಿಟೈರ್ಡ್ ಆದ್ರು. ಇವ್ರ ಅಡ್ವೈಸ್ ಮೇಲೆ ಎಲ್ಲ ಮಾಡಿದ್ರು. ನಮಗೆ ನಾವು ಶಾಸಕರಾಗಿರ್ಬೋದು, ಎಲ್ಲ ಯೋಜನೆ ಹೇಳ್ದಂಗೆ ಎಲ್ಲ ಅಧಿಕಾರಿಗಳು ಮಾಹಿತಿ ಕೊಟ್ಟರೆ ನಾವು ಮಾಡ್ತೀವಿ. ಹೊರತಾಗಿ ನೀವೇ ಶಾಸಕರಾದ್ರು ಅಷ್ಟೇ ಅಧಿಕಾರಿಗಳು ಡಿಪೆಂಡ್ ಆಗ್ಲೇಬೇಕಾಗ್ತದೆ. ಎಲ್ಲ ಅವ್ರು ಕೊಟ್ಟರೆ ಮಾಡ್ತಾರೆ. ಹಾಗೆ ವಿಜಯ್ ಪಾಟೀಲ್ ಫುಲ್ ಬ್ಯಾಕ್ ಬೋನ್ ಆಫ್ ದಿ ಎಂಟೈರ್ ವಿಜಯ್ ಪಾಟೀಲ್. ಆಮೇಲೆ ಅವರು ಪಾಪ ಅಬ್ದುಲ್ಗೌಡ ನಮ್ಮ ತಂದೆ ತಾಯಿ ತಗೊಂಡು ಡೈಲಿ ಬೆಳಿಗ್ಗೆ ಕೂತ್ಕೊಂಡು ಹೇಳ್ತಾರೆ, ನಿಮ್ಮ ಮದುವೆ ಹೇಳಿದ್ರಿ ಮಾಡ್ತಾರೆ. ಕೊನೆಗೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಮಾಡಲೇಬೇಕು ಸರ್, ಬಹಳ ಹಿಂದುಳಿದ ಪ್ರದೇಶ ಅಂತ ಹೇಳಿದ್ರೆ 564 ಕೋಟಿ ಕೊಟ್ಟು ಸ್ಯಾಂಕ್ಷನ್ ಮಾಡೋದು. ನಮ್ಮ ದುರಾದೃಷ್ಟನೇನೋ ಒಬ್ಬ ಪಕ್ಷದ ಮೇಲೆ ಈ ಸಭೆಯೊಳಗೆ ಇದು ಮಾಡೋದು ಬೇಡ. ನಾನು ಕರೆಕ್ಟಾಗಿ ನಾನೆಲ್ಲ ರೆಡಿ ಮಾಡಿ ನಾನು ಸೋತ್ಬಿಟ್ಟೆ. 5 ವರ್ಷ ನಾನು ಇರಲಿಲ್ಲ. ಅದು 5 ವರ್ಷ ಅವ್ರು ಏನ್ ಮಾಡೋದು ಈ ಸಭೆ ಮಾತಾಡೋದು ಬೇಡ ಗೊತ್ತಾಯ್ತಾ. ಆಮೇಲೆ ಏನಾಯ್ತು, ಮತ್ತೆ ನಾನು ಬಂದೆ. ಅಷ್ಟರೊಳಗೆ ಏನಾಯ್ತು, ಈ ಕಾಂಟ್ರಾಕ್ಟ್ ಏನ್ಕೊಟ್ಟು ನಾಲಾಪುರ ಡಿಸ್ಟ್ರಿಬ್ಯೂಷನ್ಗೆ ಮೇನ್ ಕಾರಣ ಬೇಕು ಅಂದ್ರೆ ನಮ್ಮ ಬ್ಯಾಂಟಿಗೌಡರು ಆಮೇಲೆ ರಾಮಣ್ಣ ಸ್ಟೇಟ್ ಅವ್ರಿಗೂ ಬಹಳ ಗಲಾಟೆ ಮಾಡೋದು. ನಾನು ಹೇಳಿದೆ ವೀರಭದ್ರ ತರದೇ ಒಂದು ಸಾವಿರಾರು ಕೋಟಿ ಹಿಂಗ್ ಯಾಕೆ ತಲೆ ಇಲ್ಲ ಸರ್ ಮಾಡಿ ಅದು ಕೊಟ್ಟೆ, ಅದು ಆಗೋದು. 2 ಮಾಡಿದೆ. ಅದು ನಮ್ಮ ಸಾಲಾಪುರ ಭಾಗದವ್ರ ಅದೃಷ್ಟ ಚೆನ್ನಾಗಿ. ಯಾಕೆಂದ್ರೆ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ತು ಹೈದರಾಬಾದ್ ಅವ್ರ ಪಾಪ 90% ಕೆಲಸ ಇದೆ. ಈಗ ಅವ್ರು ಹೇಳೋದೇನಂದ್ರೆ ನಮಗೆ ಇದೇ ಡಿಸೆಂಬರ್ಗೆ ನೀರು ಓಡಿಸ್ತೀವಿ ಅಂತ. ಇದೇ ಡಿಸೆಂಬರ್ ನೀರು ಓಡಿಸಕ್ಕೆ ಅವ್ರು ರೆಡಿ ಇದ್ದಾರೆ. ನಾನು ಇವತ್ತು ರೈತರು ಮಾತಾಡ್ತಾರೆ. ಯಾಕಂದ್ರೆ ನೀವು ಚಿಕ್ಕಮಗಳೂರು ನಮ್ದು ಹುಡುಗನ ಹಾಕೊಂಡ್ಬಿಡ್ತೀವಿ. ಅದಕ್ಕೆ ನಾವೇನ್ ಮಾಡಿ ಡಿಸೆಂಬರ್ ಹೇಳಲ್ಲ, ಮಾರ್ಚ್ ಅವರು ನಾವು ರೈತ ಕೊಡಿ ಅಂತ ನನ್ನ ಹತ್ರ ಹೇಳ್ತಾ ಇದ್ದೀನಿ. ಮಾರ್ಚ್ ಅವರು ನಿಮ್ಗೆ ಡಿಸೆಂಬರ್ ಅವ್ರು ಕೊಡ್ತಾರೆ. ನಾನು ಡಿಸೆಂಬರ್ ಹೇಳಕ್ಕೆ ಮಾಡಿ ಡಿಸೆಂಬರ್ ಅಂದ್ಕೊಂಡೆ ರಜೆ ಕೊಡ ಮಗನ ಕರ್ಕೊಂಡ್ಬೇಡಿ ಬೇಡ. ಇವತ್ತು ಬಯಸ್ಕೊಂಡ್ರು ಬೇಡ. ನಾವು ಪ್ರಾಮಾಣಿಕವಾಗಿ ಈ ಭಾಗದ ಜನಗಳಿಗೆ ಕೆಲಸ ಮಾಡಬೇಕು ಅಂತ ನೀರಾವರಿ ಮಾಡ್ತೀವಿ. ನಾನು ಬಹಳ ಜನ ಕೇಳ್ತಾ ಇದ್ದೆ, ನೀವು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಕೇಳಿದ್ರೆ ದೊಡ್ಡ ದೊಡ್ಡ ಕೆಲಸ ಇದ್ರೆ ಹೇಳ್ರಿ ಮಾಡ್ತೀನಿ ಅಂತೇಳಿ. ಈ ಕಡೆ ಸುಮಾರು ಒಂದು 60 ಹಳ್ಳಿಗೆ ಸಾಲ ಪಡ ನಿರ್ಗತಿ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡ. ನನ್ನ ದುರದೃಷ್ಟಕ್ಕೆ ಆ ಕಾಂಟ್ರಾಕ್ಟರ್ ಸರಿಗಿಲ್ಲ. ಯಾರು DV ನಾಯ್ಕರು, ಯಾರು ಹುಬ್ಬಳ್ಳಿ ನಾಯ್ಕ ಹೌದೇನ ಆ ಕಾಂಟ್ರಾಕ್ಟ್ ಕತೆ ಇರ್ತಾರೆ. ಕಾಂಟ್ರಾಕ್ಟ್ ನಾವೇ ಆಗಲಿ ನೀವೇ ತಗೊಂಡ್ರೆ ಬಂಡವಾಳ ಹಾಕಿ ಕೆಲಸ ಮಾಡಿ ಆಮೇಲೆ ಬೀಳ್ತು. ಹೌದು ಹಂಗಿಲ್ಲ, ನಾವು ಅಡ್ವಾನ್ಸ್ ಕೊಡಿ ಅಂತ ನಿಮ್ಗೆ ಹೇಳ್ಕೊಡ್ತೀರಿ. ಬಹಳ ಗಲಾಟೆ ಆಯ್ತು. ಕೊನೆಗೆ ಈ
ನೀವು ಹೇಳಿಲ್ಲ ಕೇವಲ ಹಾಕೋ ಬೇಕಾಗಿಲ್ಲ ನಾವು ಮುಚ್ಚಳಿಕೆ ಬರ್ಸ್ಕೊಂಡಿದ್ದೀವಿ ಆಗಲೇ ಜನರು ಯಾಕೆ 3 ವರ್ಷ ನಾನು MLA ಆದ್ಮೇಲೆ ಕೂಡ 3 ವರ್ಷ ತಡ ಆಯಿತು ಅಂತ ನಿಮ್ಗೆಲ್ಲ ಸ್ವಲ್ಪ ಮಾಹಿತಿ ಕೊಡಲೇಬೇಕು. ಇಲ್ಲ ತಪ್ಪು ಗ್ರಹಿಕೆ ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ರೈತ ಸಂಘ ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಆಯಿತು, ಇಡೀ ರಾಜ್ಯ ತುಂಬ ಆಯಿತು, ದೇಶ ತುಂಬ ಆಯಿತು, ಬೆಳಿತಾನೆ ಇದೆ. ಆದರೆ ಒಗ್ಗಟ್ಟಾಗ್ತಾ ಇಲ್ಲ, ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಕೊರತೆ. ರೈತರು ಜಾಗೃತರಾಗ್ತಾ ಇದ್ದಾರೆ, ನಿಧಾನಕ್ಕೆ ಅಡ್ಡಿ ಇಲ್ಲ ಗಟ್ಟಿಗೊಳ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇವತ್ತು ಮೇನ್ ಕೇಳಿ ಬರುತ್ತಿರೋ ಒಂದು ಹೆಸರು ಶಶಿಕಾಂತ್ ಗುರೂಜಿ ಅವ್ರದ್ದು. ಶಶಿಕಾಂತ್ ಪಡಸಲಿ ಗುರೂಜಿಯವರು ಅವರ ಪರಂಪರೆ, ಅವರ ಮಠದ ಪರಂಪರೆ, ಒಂದು ಹೋರಾಟದ ಪರಂಪರೆ, ಒಂದು ವ್ಯವಸ್ಥೆಯನ್ನು ಬದಲಾಯಿಸುವ ಪರಂಪರೆ, ಸಮಾಜವಾದಿ ನೆಲಗಟ್ಟಿನಲ್ಲಿ ಬೆಳೆದಂಥ ಪರಂಪರೆ, ಮಾಧವನ ಸ್ವಾಮೀಜಿಯವರ ತ್ಯಾಗ ಬಲಿದಾನದ ಪರಂಪರೆ, ಇಡೀ ದೇಶವನ್ನು, ಇಡೀ ಜನರನ್ನು ಸಮಾನವಾಗಿ ನಿರ್ಮಿಸಬೇಕಪ್ಪ, ಸಮಾನತೆ ತರಬೇಕು ಈ ಸಮಾಜದಲ್ಲೇ ಅನ್ನೋದಕ್ಕಾಗಿ ಹೋರಾಡಿದ ಒಂದು ಪರಮಾಪ್ತರವರು. ಹೀಗಾಗಿ ಆ ನೆಲೆಯಲ್ಲಿ ಬಂದಂಥ ಇಂಚಗೇರಿ ಮಠದ ಸಂಪ್ರದಾಯದಿಂದ ಬಂದಂಥ ಈ ವ್ಯಕ್ತಿ ಇವತ್ತು ರೈತ ಸಂಘಕ್ಕೆ ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ರೀತಿ ಒಂದು ಗುರ್ಲಾಪುರದಲ್ಲಿ ಆದಂಥ ಪರಿಣಾಮ ಎಷ್ಟು ಆಗ್ತಾಯಿದೆ ಇವತ್ತಂತೇಳಿ. ಗುರ್ಲಾಪುರದಲ್ಲೇ ನಿರಂತರವಾಗಿ ಹೋರಾಡಿ ರೈತರ ಕಬ್ಬಿಗೆ ಬೆಲೆ 3,300 ತಂದಿದ್ದು ದೊಡ್ಡ ಸಾಧನೆ, ಆ ಮಾತು ಬೇರೆ. ಆದರೆ ಇನ್ನೂ ತರಬೇಕಾಗ್ಯದ, ಇನ್ನೂ ಭಾಳಷ್ಟು ಕೆಲಸಗಳಿದ್ದಾವೆ. ಆ ದಿಶೆಯಲ್ಲಿ ಅಷ್ಟು ಮಾಡಿ ನಿಲ್ಲಿಲ್ಲ ಅವರು. ಈ ಮೂಮೆಂಟನ್ನು ಮುಂದುವರಿಸಿಕೊಂಡು ಹೊರಟರು. ಎಲ್ಲಿಪ್ಪ ಈಗ ಮುಖ್ಯವಾಗಿ ರೈತರು ಬೇಕಂತ ನೀರು, ಯಾವುದೇ ಸಮಸ್ಯೆ ಬರಲಿ ಅದು ತೆಗೆದುಕೊಳ್ಳೋದು, ಅದು ಪ್ರಯತ್ನ ಮಾಡುವಂಥದ್ದು ನಿಜವಾಗಿಯೂ ಒಳ್ಳೆಯ ಪ್ರಯತ್ನ. ಇನ್ನು ರೈತರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಈಗ ಸಾಕ್ಷಿ ಸಿಗ್ತಾ ಇದ್ದಾರೆ. ರೈತರು ಪಾಸಿಟಿವ್ ಆಗಿ ತೊಗೊಳ್ತಾ ಇದ್ದಾರೆ. ಶಶಿಕಾಂತ್ ಗುರೂಜಿ ಅವರು ಹೇಳೋದು ಸರಿ ಅದ, ಅವ್ರ ಮಾತ್ರ ನಾವು ಪಾಲಿಸಿ ನಮ್ಗೆ ಒಳ್ಳೇದಾಗ್ತದೆ ಅಂತ ಭಾವ ಬೆಳೀಲಿಕ್ಕತ್ತದ. ಈಗ ನೋಡ್ರಿ ಹುಕ್ಕೇರಿಯಲ್ಲಿ ಸ್ಟ್ರೈಕ್ ಮಾಡಿದರು, MD ಬಂದು ರಾಜ್ಯ ಮಟ್ಟದ ನಾವು ಮಾಡಿ ಕೊಡ್ತೀವಪ್ಪ ನಿಮಗೆ ನೀರಾವರಿಗಳನ್ನು ಅಂತ ಹೇಳಿದರು. ನಾವು 2 ತಿಂಗಳಲ್ಲಿ ಅದು ಕೆಲಸ ಮಾಡಬೇಕು, ಸುಲಭ ಆಗಬೇಕಂದ್ರೆ ಎಸ್ ಅಂತಂದರು. ಇದರ ಅರ್ಥ ಇಲ್ಲಿಯ ಈ ಆಡಳಿತ ವ್ಯವಸ್ಥೆ ಇವತ್ತು ರೈತ ಸಂಘದ ಮಾತು ಹಿಂದೆ ನಮ್ಮ ವಿಶೇಷವಾಗಿ ನಿಮಗೆ ಗೊತ್ತದ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಬಾಬಾಗೌಡರು, ರುದ್ರೇಶ್ ಅವ್ರ ಮಾತು ಬಂದಾಗ ಹೆಂಗಲ್ಲಿ ಜನ ಅಧಿಕಾರಶಾಹಿ ಜನ ವಿಶೇಷವಾಗಿ ಮಾನ್ಯತೆಗಳನ್ನು ಕೊಡ್ತಾಯಿದ್ರು, ಭಯ ಪಡ್ತಾಯಿದ್ರು. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಅದು ನೋಡ್ರಲ್ಲಿ ಒಂದು ಘಟನೆ ಆದ ಬೆನ್ನಲ್ಲಿನ ಸಾಲಹಳ್ಳಿಯಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ರೈತ ಸಂಘದ ಹೋರಾಟ. ಅದರಲ್ಲೂ ವೀರಭದ್ರೇಶ್ವರ ರೈತ ನೀರಾವರಿ, ಅದರ ಜೊತೆಗೆ ಬಸವೇಶ್ವರ ರೈತ ನೀರಾವರಿ ಬಗ್ಗೆ ನಮಗೆ ನೀವು ಮಾಡಿಕೊಡಲೇಬೇಕು ಅಂತ ಪಟ್ಟಣವರಂತೆ ಸ್ಥಾಪಿತವಾದಂತಹ ರಾಮದುರ್ಗದ ಶಾಸಕ ಎಂದರವರು, ಅವ್ರ ಮನೆ ತಂದವರು, ಅವ್ರ ತಂದೆ ತಾಯಿ ಅವರು ನಿರಂತರವಾಗಿ ಅಲ್ಲಿ ಆಳ್ತಾನ ಬಂದಿದ್ದಾರೆ. ರಾಮದುರ್ಗದಲ್ಲಿ ಶಾಸಕರು ವಿಶೇಷವಾಗಿ ಇತ್ತೀಚೆಗೆ ನಮ್ಮ ಮಾದೇವಪ್ಪನವರು ಬರ್ತಾಯಿದ್ದಾರೆ. ಅವರು ಕಾಂಗ್ರೆಸ್ ಇಲ್ಲದ್ರೆ BJP ಇಲ್ಲದ್ರೆ ಕಾಂಗ್ರೆಸ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರಲ್ಲಿ ಒಂದು ರೀತಿ ಹೊಂದಾಣಿಕೆ ಆದಂಗಾಗಿದೆ. ಮೊನ್ನೆ ಎಲೆಕ್ಷನ್ ನೋಡಿದ್ವಿ, DC ಬ್ಯಾಂಕ್ ಎಲೆಕ್ಷನ್ದಲ್ಲಿ ಇಬ್ಬರು ಒಂದಾಗಿದ್ದರು. ಯಾಕೆಂದರೆ ಜಾರಕಿಹೊಳಿ ಸಹೋದರ ಇಲ್ಲಿ ಎಂಟ್ರಿ ಹೊಡಿಬಾರದಪ್ಪ ಅಂತೇಳಿ. ಯಾಕೆ ಸುತ್ತಮುತ್ತಲೆಲ್ಲ ತಾಲೂಕುಗಳಲ್ಲಿ ವ್ಯಾಪಿಸ್ತಾ ಇದ್ದಾರೆ ಜಾರಕಿಹೊಳಿ ಸಹೋದರರು. ಇದೇನು ತಪ್ಪಂತಲ್ಲ, ಅವರು ಜನರು ಒಪ್ಪಿಸ್ಕೊಳ್ತಾ ಇದ್ದಾರೆ, ಒಪ್ಪಿಸುವಂಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಭಯದ ಜೊತೆಗೆ ಇನ್ನೊಂದು ಇಲ್ಲೇ ಡೆವಲಪ್ಮೆಂಟ್ ಆಗಿದ್ದೀರಪ್ಪ ಅಂದ್ರೆ ನಾವು ಇಲ್ಲಿವರೆಗೆ ಏನು ತಿಳಿತಾ ಇದ್ದೀವಪ್ಪ ಅಂತಂದರೆ ದುಡ್ಡು ಬೇಕಪ್ಪ ರಾಜಕೀಯಕ್ಕೆ, ದುಡ್ಡು ಬೇಕು, ದುಡ್ಡು ಅನ್ನೋದು ಮತ್ತು ಸತ್ಯನೂ ಅದು ಸುಳ್ಳೇನಲ್ಲ. ಹೀಗಾಗಿ ದುಡ್ಡು ಇದ್ದಂಥವ್ರು ಮೇಲೆ ಹೋಗ್ತಾರಪ್ಪ, ಇಲ್ಲದವರು ಅವ್ರು ನೋಡ್ತಾರೆ ಇಲ್ಲುವಂಥ ಪ್ರಸಂಗ ಆಯ್ತು ಅಂತೇಳಿ. ಆದರೆ ಇತ್ತೀಚೆಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಏನಾಗಿದೆಪ್ಪ ಜಿಲ್ಲೆಯಲ್ಲಿ ಅಂದ್ರೆ ವಿಶೇಷವಾಗಿ ರೈತ ಸಂಘ ಮತ್ತು ಹಸಿರು ಸೇನೆ ಅವರು ಅವ್ರ ಜೊತೆ ದಲಿತ ಸಂಘರ್ಷಗಳು ಇದ್ದಾರೆ. ಅವರು ಕೆಲವೊಮ್ಮೆ 10-20 ಇರ್ತಿರ್ತಾರೆ, ಆ ಮಾತು ಬೇರೆ. ಬಟ್ ರೈತ ಸಂಘ ಮಾತ್ರ ಅತ್ಯಂತ ಖಡಕ್ಕಾಗಿ ರೈತರಿಗೆ ಹೋಗಿ ಮುಟ್ಟುವಂಥ ಕೆಲಸವನ್ನು ಮಾಡೋದು, ಇದು ರೈತ ಸಮಸ್ಯೆಗಳು ತೆಗೆದುಕೊಂಡು ಹೋರಾಟ ಮಾಡೋದು, ಇದು ಮಾಡಿದ್ದಂದ್ರೆ ಹುಕ್ಕೇರಿಯಲ್ಲಿ. ಮತ್ತು ಈಗ ಮೊನ್ನೆ ನಡೆದಂಥದ್ದು ಪಾದಯಾತ್ರೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅದರೆಲ್ಲರ ಜೊತೆ ಗುರುತಿಸಿಕೊಂಡಂಥ ರೈತ ಸಂಘ ಇವತ್ತು ಅಲ್ಲಿಯ ಅಶೋಕ್ ಪಟ್ಟಣವರನ್ನು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಈ ಕೆಲಸ ನೀವು ಮಾಡಲೇಬೇಕು, ಇವೆರಡೂ ಏಜ್ಞರು ಆಗಲೇಬೇಕು ಅಂದಾಗ ಸಹಜವಾಗಿ ಒಪ್ಕೊಂಡಂಥದ್ದು. ಯಾಕಪ್ಪ ಅಂದ್ರದು ಉಗ್ರ ರೂಪ ತೊಗೊಳ್ಳೋದು ಎಲ್ಲ ಸಾಧ್ಯಗಳಿದ್ದು ಸಹಜದ. ಮತ್ತು ರೈತರು ಇವತ್ತು ಒಂದಿಷ್ಟು ಎಚ್ಚರಗೊಳ್ತಾ ಇದ್ದಾರೆ. ತಮ್ಗೆ ಬೇಕಾದ ಬೇಡಿಕೆಗಳು ಈಡೇರಲೇಬೇಕು ಅನ್ನುವಂಥ ಒಂದು ನ್ಯಾಯ ಕೇಳುವಂಥದ್ದು ಸತ್ಯದ. ಅದೇ ಲಾಭದ್ದಲ್ಲದು ಉದ್ಯೋಗ, ಹಾನಿ ಉದ್ಯೋಗ ರೀ.
ಏನು ಅಂತಲ್ಲ ಮನೆ ಕೂಳು ತಿಂದ ಮಂದಿ ಉಸಾರು ಮಾಡಿದಂಗಾಗಿತ್ತು ರೈತನ ಪರಿಸ್ಥಿತಿ. ದುಡಿದು ಲಾಭ ಇಲ್ಲ, ಬರೋ ಬೆಲೆನೂ ಏನಿಲ್ಲಲ್ಲ. ಎಲ್ಲನೂ ಏನಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ಗೆ ಆಗಿರೋದ್ರಿಂದಾಗೆ ಪಾಪ ರೈತ ದುಡಿದಷ್ಟು ಏನೋ ಬರ್ತದೆ, ಊಟ ಮಾಡ್ತಾನೆ, ಒಂದೆರಡು ದೋತ್ರ ಪಾನ, ಒಂದೆರಡು ಅಂಗಿ, ತನ್ನ ಹೆಂಡತಿ ಒಂದಿಷ್ಟು ದಿಪ್ಪನ ಸೀರೆಗಳು, ಮಕ್ಕಳಿಗೆ ಒಂದಿಷ್ಟು ಲಗಳ ಬಳ ಚಡ್ಡಿ ಅಂಗಿ ಹಾಕೊಂಡು ಪಾಪ ಶಾಲೆ ಕಳಿಸ್ತಾರೆ. ಅದು ಸರ್ಕಾರಿ ಶಾಲೆಗೆ ಮಾಸ್ತರ ಬಂದ ಬಲ್ಲಕ ಇಲ್ಲ ಅಂಥ ಶಾಲೆ ಕಲಿಯುವಂಥ ಮಕ್ಕಳು ಸಹಿತ ಅವ್ರಿಗೂ ಸಹಿತ ಒಂದು ಫ್ಯೂಚರ್ ಅನ್ನೋದು ಇಲ್ಲಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ರೈತನ ಮಕ್ಕಳಿಗೆ ಹೆಣ್ಣು ಕೊಡೋಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಾಕ್ಷಿ ಅದು. ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕು ಯಾರಿಗಾರೆ? ರೈತ ಅದರ ನಮ್ಮ 10 ಎಕರೆ ಭೂಮಿ ಅಂದರೆ ಯಾರು ಹೆಣ್ಣು ಕೊಡೋದಿಲ್ಲ. ಎಲ್ಲಿದ್ರಿ ನಮ್ಮ ಮಗಳು ಎಲ್ಲಿ ದುಡಿದು ಅದು ಲಾಭವೂ ಇಲ್ಲ, ಉದ್ಯೋಗ ಇಲ್ಲ ಅಂತೇಳಿ ನಾ ಯಾಕೆ ಮಾತಾಡಿ ತಂದಿದ್ದೇನೆಂದ್ರೆ ರೈತನ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಲಿಕ್ಕೆ ಇಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಜೊತೆಗಾರರು ಇವತ್ತು ಅವ್ರ ಜೊತೆಗೆ ಅನೇಕ ಕೊಡ್ತಾ ಇದ್ದಾರೆ. ನಮ್ಮ ರೈತದವರು ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ ಜನರಲ್ಲೇ. ಯಾಕೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಒಂದು ಸಂಘಟನೆಯಿಂದ ಆಗುವಂಥದ್ದು. ಅವ್ರ ಜೊತೆ ಒಂದು ಸ್ವಲ್ಪ ನಮ್ಮ ಚೂನಪ್ಪ ಅವರಾದ್ರು, ಮತ್ತೊಬ್ಬರಾದ್ರು, ಇನ್ನೊಬ್ಬರಾದ್ರು ಮತ್ತೆ ಬರ್ತಾ ಇದ್ದಾರೆ, ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಹೋರಾಟ ಏನಾಗಬೇಕಾಗಿದೆಪ್ಪ ಅಂತಂದ್ರೆ ಒಗ್ಗಟ್ಟಾಗಿ ಉಳಿಬೇಕಾಗಿದೆ ಉಳಿದಾಗ. ಅದೇನೂ ಇರಲಿ ಈ ಸಂದರ್ಭದಲ್ಲಿ ಇದು ಭಾಳ ದೀರ್ಘಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡಂಥ, ಯಾಕಂದ್ರೆ ನಾಳೆ ಕುರ್ಚಿಗೂ ಬರ್ಬೋದು ಈ ಒಂದು ಹೋರಾಟ ಅನ್ನುವಂಥ ಭಯನೋ ಮತ್ತೇನೋ. ಆ ಕಾರಣಕ್ಕಾಗಿ ನಮ್ಮ ಅಶೋಕ್ ಪಟ್ಟಣವರು ಬಂದ ರಾತ್ರಿ ಬಂದ ಹೋರಾಟದ ವೇಳೆ ರೈತರ ನಿಂದನೆ ಹೊಗಳಿಕೆ ಎಲ್ಲವನ್ನೂ ಗಮನಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಂದವರಿಗೆ ಎಲ್ಲ ನೋಡಿದ್ದೀನಿ ರೈತರ ಏನಪ್ಪ ಬೇಡಿಕೆ ಅದಂತೇಳಿ, ಮತ್ತು ಹೊಗಳಿಕೆ ನೋಡಿನಿ, ಬೈದು ನೋಡಿದ್ದೀನಪ್ಪ ನಾನು. ಮಂಗಳವಾರದ ವೇಳೆಗೆ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳಬಾರದು. ಮಂಗಳವಾರ ತನಕ ಇದು ಉಗ್ರ ಹೋರಾಟ ಆಗಬಾರ್ದು. ಅಂದರೆ 27ನೇ ತಾರೀಕು ತನಕ ಎಲ್ಲ ದೊಡ್ಡ ದುಮಡೆ ಆಗ್ತದಪ್ಪ ಅಂತ ತಿಳ್ಕೊಂಡು ತರಾತುರಲ್ಲಿ ಆಗಮಿಸಿ ಮಧ್ಯರಾತ್ರಿ ರೈತರನ್ನು ಭೇಟಿ ಮಾಡಿದ್ದೇನೆ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಮತ್ತು ಭೂ ಸ್ವಾಧೀನ ಕೆಲಸಗಳನ್ನು ವೈಯಕ್ತಿಕವಾಗಿ ಓಡಾಡಿ ಮಾಡಿಕೊಡುತ್ತೇನೆ. ಅಧಿಕಾರಿಗಳನ್ನು ನಂಬಿದರೆ ಚುನಾಯಿತ ಪ್ರತಿನಿಧಿಗಳ ಹೆಸರು ಉಳಿಯುವುದಿಲ್ಲ. ನಿಧಾನಕ್ಕೆ ತಮ್ಮ ಮೇಲೆ ಬಂದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹಾಕಿ ಶಿಫ್ಟ್ ಆದರು. ನಮ್ಮ ಬೆರಕಿ ಪಟ್ಟಣವರು ಅಶೋಕ್ ಪಟ್ಟಣವರು ಅಧಿಕಾರಿಗಳ ಮೇಲೆ ಅವ್ರು ನಂಬಿದ ಕೆಲಸ ಆಗೋದಿಲ್ಲ. ಅವರೆಲ್ಲ ಹೇಳಿದ್ರೆ ಮಾಡಿಲ್ಲ, ಅವರು ಇಷ್ಟೋ ಮುಗಿಬೇಕಾಯ್ತು ಏತಿದ್ದಾರೆ ಅವ್ರು ಎನ್ನುವಂಗೆ ಮಾತಾಡಿದ್ದಾರೆ. ಮಾತಾಡಿ ಅದಕ್ಕೆ ಜನಪ್ರತಿನಿಧಿಗಳ ಹೆಸರು ಉಳಿಯುವುದಿಲ್ಲ ಎಂಬುದು ಅರಿವಾಗಿದೆ. ಏತ ನೀರಾವರಿ ಯೋಜನೆಗಳ ಕಾಮಗಾರಿಯಲ್ಲಿ ವಿಳಂಬವಾಗಿದ್ದಕ್ಕೆ ರೈತರ ಕ್ಷಮೆ ಕೋರುವೆ. ಇಲ್ಲಿ ಭಾಳ ಜಾಲತನದ, ಯಾಕಂದ್ರೆ ಇದನ್ನ ಬಿಟ್ಟು ಬೇರೆ ಹಾಗೆ ಉಳಿದಿರಲಿಲ್ಲ ಪಟ್ಟಣವ್ರಿಗೆ ಅಂತೂ ಒಪ್ಕೊಂಡ್ರು. ಇದರಿಂದಾಗಿ ರೈತ ಸಂಘಕ್ಕೆ ಮತ್ತಷ್ಟು ಬಲ ಬಂದಂಗೆ ಆಗಿಬಿಟ್ಟಾರಂತೆ ಇವತ್ತು. ಹೌದು, ಇವತ್ತು ಜನಪ್ರತಿನಿಧಿಗಳು ನಿಧಾನಕ್ಕೆ ಒಬ್ಬರಿಂದ ಒಬ್ಬರು ಇವತ್ತು ನೋಡ್ರಿ ಅಲ್ಲಿ ಹುಕ್ಕೇರಿಯಲ್ಲಿ ಸಹಿತ ಸಹಜವಾಗಿ ಆಗ ನಮ್ಮ ಹೇಳಿಬಿಟ್ಟಿದ್ರಿ ಇದು ಆಗಬೇಕಾಗಿತ್ತು, ಇಲ್ಲ ಮಾಡಲಿಲ್ಲ. ನೀವು ನಿಮ್ಮ ನಂಬಿದಂಥ ಕತ್ತಿ ಕುಟುಂಬ ನಂಬಿದಂಥವ್ರಿಗೆ ನೀವು ದೊಡ್ಡ ಪ್ರಮಾಣ ನಿರಾಶೆ ಮಾಡಿದಿರಿ ಅಂತಂದಾಗ ಸಹಜವಾಗಿ ಮಾತು ಬಂದು ನಾವು ಮಾಡಿದ್ವಿ ಆಗಿಲ್ಲ ಹಾಗೆ ಏನೋ ಸಮಜಾಯಿಸಿ ಕೊಟ್ಟಾಗ ಅದಕ್ಕೆ ನಮ್ಮ ಶಶಿಕಾಂತ್ ಗುರೂಜಿಯವರು ಸ್ಪಷ್ಟ ಹೇಳಿದರು, ಇದಕ್ಕೆ ಪರಿಹಾರ ಒಂದು ನೀವು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆಗಿ ಬರ್ರಿ, ಇದಕ್ಕಾಗಿಲ್ಲ ನೀರಾವರಿ ರಾಜೀನಾಮೆ ಕೊಡಿ ಅಂತ ಹೇಳಿದರು. ಅಷ್ಟರೊಳಗೆ ಬೆಂಗಳೂರಿಂದ ಅವರು MD ಬಂದರು, ಮಧ್ಯರು ಬಂದರು, ಅಲ್ಲಿದೊಂದು ಪರಿಹಾರ ಆಯಿತು. ಈಗ ಇಲ್ಲಿದ್ದೂ ಸ್ವತಃ ಪಟ್ಟಣವರು ನಾನು ಮುಂದೆ ನಿಂತು ಮಾಡ್ತೀನಪ್ಪ 2027 ಒಳಗರ ನಾನು ವೀರಭದ್ರೇಶ್ವರ ಏತ ನೀರಾವರಿ ಮತ್ತು ಬಸವೇಶ್ವರ ಏತ ನೀರಾವರಿ ಮುಗಿಸ್ಕೊಡ್ತೀನಿ ಅನ್ನೋದು ಭರವಸೆ ಕೊಟ್ಟು ಇದರ ಅರ್ಥ ಇನ್ನು ಇದು ನನ್ನ ಕುರ್ಚಿಗೆ ಬರ್ತದಪ್ಪ ದಾಳಿ ಅನ್ನುವಂಥ ಕಾರಣಕ್ಕಾಗಿ. ಒಟ್ಟಾರೆ ಏನೋ ಇರಲಿ, ಇವತ್ತು ನಮ್ಮ ರೈತ ಸಂಘದಿದ್ದು ನಿಧಾನಕ್ಕೆ ಒಂದು ಹೆಜ್ಜೆ ಇಡ್ತಾ ಇದೆ, ಭಾಳ ಗಂಭೀರವಾಗಿ ಇಡ್ತಾ ಇದ್ದಾರೆ. ಮತ್ತಿದು ಈ ಒಂದು ಜನಪ್ರತಿನಿಧಿಗಳಿಗೆ ಭಯ ಹುಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದರ ಅರ್ಥ ಏನಪ್ಪ ಅಂದ್ರೆ ಎಲ್ಲನೂ ದುಡ್ಡಿನಿಂದ ನಡೀತದಂತ ನಾವು ತಿಳ್ಕೊಂಡಿದ್ವಿ, ಅದು ತಪ್ಪು. ಎಲ್ಲ ಸಾರಾಯಿಂದ ನಡೀತಿದ್ದಪ್ಪ ಅನ್ನೋದು ತಪ್ಪು. ಅವೆಲ್ಲ 500,000 ಹಂಚಿದ್ರೆ ಆರಿಸಿ ಬರ್ತಾರೆ ಅನ್ನೋದು ತಪ್ಪು. ಇನ್ನೂ ಹೊಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯದ, ರೈತನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯದ. ಆ ದಿಶೆಯಲ್ಲಿ ಶಶಾಂತ್ ಗುರೂಜಿಯವರು ಮತ್ತು ಅವ್ರ ಜೊತೆಗಾರರು ಎಲ್ಲರೂ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೆ ಅಥವಾ ರೈತರಿಗೆ ಮತ್ತು ಕೂಲಿಕಾರರಿಗೆ ಮತ್ತು ಆವತ್ತಿನ ಒಂದು ದುಡ್ಡು ತಿನ್ನುವಂಥ ಕೃಷಿ ಕೂಲಿಕಾರರಿಗೆ ತಿಳಿಸಿ ಹೇಳೋ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಒಂದು ಶಶಿಕಾಂತ್ ಗುರೂಜಿಯವ್ರ ಧ್ವನಿಯಲ್ಲದ, ಆ ಮಾತಿನಲ್ಲದ, ಉತ್ತರ ಕನ್ನಡದ ಭಾಷೆಯ ಸೊಗಡು ಜೊತೆಗೆ ಆ ಸಮಸ್ಯೆ ಆಳಕ್ಕಿಳದ ಮಾತಾಡುವಂಥ ಒಂದು ಏನಪ್ಪ ದಿಟ್ಟತನ ಮತ್ತು ಯಾವುದೇ ಜನಪ್ರತಿನಿಧಿ ಅದು ಶಾಸಕರಲ್ಲಿ ಅಥವಾ ಮತ್ತಾರು ತಪ್ಪು ಮಾಡಿದವ್ರನ್ನ ದಿಟ್ಟವಾಗಿ ಪ್ರಶ್ನೆ ಮಾಡುವಂಥ ಅದು ಒಂದು ಏನಪ್ಪ ಅಂದ್ರೆ ಪಾರ್ಲಿಮೆಂಟರಿ ಸೆಂಟೆನ್ಸಸ್ ಅಂತೀವಿ ನಾವು. ಅದಕ್ಕೆ ಅವ್ರಿಗೆ ಬೈಲಾರ್ದ ಮತ್ತೇನು ಮಾಡಲಾರ್ದ ಹೇಳಬೇಕಾಗಿದ್ದನ್ನು ದಿಟ್ಟವಾಗಿ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ನಿಜವಾಗಿಯೂ ರೈತರಿಗೆ ಮತ್ತು ಶಶಾಂತ್ ಗುರೂಜಿ ಅವ್ರ ಜೊತೆಗಾರರಿಗೆ ಸಿಗುವಂಥದ್ದು ಅನ್ನೋದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾಲಕ್ಕೆ ಇನ್ನೊಂದು ಭಾಳ ಗಮನ ಹರಿಸಿಡಬೇಕಾಗಿತ್ತು ನಮ್ಮ ಶಶಾಂತ್ ಗುರೂಜಿಯವರು. ನಮ್ಮ ರೈತರಲ್ಲಿ ಸ್ವಲ್ಪ ಸಣ್ಣ ನಾಯಕರಾಗಿ ಬೆಳೆದವರಲ್ಲಿ ಏನಿರ್ತದಪ್ಪ ಅಂದ್ರೆ ನಾನು ನಾಯಕಪ್ಪ ಏರಿಯಾದಲ್ಲಿ ಅನ್ನುವಂಥದ್ದು ಅದನ್ನೆಲ್ಲ ಕಿತ್ತಾಕಿಸ್ಬೇಕಾಗಿದೆ. ಇವತ್ತು ಯಾರು ನಾಯಕರಲ್ಲ, ಯಾರೂ
ಖಳನಾಯಕರು ಅಲ್ಲ, ಎಲ್ಲರೂ ಸಮಯಕ್ಕೆ ತಕ್ಕಂಗೆ ತಮ್ಮ ವ್ಯಕ್ತಿತ್ವ ತೋರಿಸ್ಬೇಕಾಗಿದ್ದು, ಒಗ್ಗಟ್ಟು ಆಗಬೇಕಾಗಿದೆ. ರೈತರನ್ನು, ಕೃಷಿ ಕೂಲಿಕಾರರನ್ನು, ಕಾರ್ಮಿಕರನ್ನು ಒಂದು ಮಾಡೋದು ಕೆಲಸ, ಅವ್ರು ತಿಳಿ ಹೇಳೋ ಕೆಲಸ ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ದುಡ್ಡ ಸಾರಾಯಿ ತೊಗೊಂಡು ಮತ ಹಾಕಬೇಡ್ರಪ್ಪ, ಯೋಗ್ಯರಿಗೆ ಮತ ಹಾಕಿರಿ, ನಿಮ್ಮಲ್ಲಿ ಯೋಗ್ಯರು ನೀವು ಹುಡ್ಕೊಂಬರ್ರಿ, ನಿಲ್ಲಿಸ್ರಿ, ಆರಿಸ್ಕೊಂಬರ್ರಿ ಅನ್ನುವಂಥ ಮಾನಸಿಕ ಸ್ಥಿತಿ ಬೆಳೆಸ್ರಿ. ಯಾಕಂದ್ರೆ ಅಧಿಕಾರ ರೈತರಿಗೆ ಆಗಿ ಬಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ 113 ಸೀಟುಗಳು ಏನಾದರೂ ಬಂದರೆ ತಮ್ಗೆ ಬೇಕಾದಂಥ ಕಾನೂನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 224 113 ಇನ್ನೂ ಮ್ಯಾಕ್ಸಿಮಮ್ ಆಗಲಿ 224 ಬರಲಿ. ಬಂದಾಗ ಆ ಒಳ್ಳೆಯ ಜನ ರೈತರಿಗೆ ಬೇಕಾಗುತ್ತೆ, ಮಧ್ಯದ ಬೇಕಾಗಿದೆ, ರೈತರ ಮಕ್ಕಳಿಗೆಲ್ಲ ಶಿಕ್ಷಣ ಬೇಕಾಗಿದೆ ಫ್ರೀಯಾಗಿ ಅಪ್ ಟು ಹೈಯರ್ ಎಜುಕೇಷನ್. ಎರಡನೇದು ಮೆಡಿಸಿನ್ ಅಂದರೆ ಆರೋಗ್ಯ ಬೇಕಾಗ್ಯದ. ಇವೆರಡು ಸ್ವಚ್ಛ ನೀರ, ಮಾರ್ಕೆಟ, ಇವು 4 ವಿಷಯಗಳ ಯಾರು ಮಾಡ್ತೀರಿ ಅವ್ರಿಗೆ ನಮ್ಮ ಮತಪ್ಪ ಅನ್ನುವಂಥದ್ದು ಅಂದ್ರಲ್ರಿ. ಇಲ್ಲ ನೀವೇ ತಯಾರಾಗ್ರಿ. ಯಾಕಂದ್ರೆ ನಾ ಸಹಿತನ ಸ್ವರ್ಗ ಕಾಣೋದಿಲ್ಲ. ಇದು ಭಾಳ ಮಹತ್ವದ ಹೇಳೋ ಮಾತು. ನಾ ಸತ್ತಾಗ ಸ್ವರ್ಗ ಸಿಗೋದು. ಹಂಗೆ ರೈತರು ಸ್ವತಃ ತಮ್ಮ ಸಮಸ್ಯೆಗಳಿಗಾಗಿ ತಾವು ಆಯ್ಕೆ ಮಾಡಿಕೊಂಡು ಈ ಒಂದು ವಿಧಾನಸಭೆಗೆ ಆಗಿರ್ಬೋದು, ಲೋಕಸಭೆಗೆ ಆಗಿರ್ಬೋದು ಎಂಟ್ರಿ ಆದಾಗ ಮಾತ್ರ ಇವೇನಿದ್ದಾರಲ್ಲ ಇವೆಲ್ಲ ಈ ಶಾಸಕರು 224 ಮಂದಿ ಒತ್ತದಾರಲ್ಲ ಇವರೆಲ್ಲ ಕೋಟ್ಯಾಧೀಶರೋಣ. ಇದರಲ್ಲಿ 2 ಮಧ್ಯದಲ್ಲಿ ಯಾರೋ ಒಬ್ಬರು ಲಕ್ಷಾಯಿಸದನ ಭಿಕ್ಷಾಯಿಸದನ ಒಂದು ಎಕ್ಸಾಂಪಲ್ ತಂದು ತೋರಿಸ್ತಾರೆ ನೋಡೋಣ. ಇದ್ದಾರೆ ಯಾರೇ ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ಟು ಹೋದಂಥವ್ರು ಕೋಟ್ಯಾಧೀಶರು, ಹೋದ್ಮೇಲೆ ಕೋಟ್ಯಾಧೀಶರು ಆದವರು ಸಾಕಷ್ಟು ಅದಾರ. ಆ ದಿಶೆಯಲ್ಲಿ ಇವತ್ತು ನಮ್ಮ ರೈತರು, ಅವ್ರ ಜೊತೆಗಾರರಾದಂಥ ಕೂಲಿಕಾರರು, ಎಲ್ಲ ಅಧಿಕಾರ ಕಾರ್ಮಿಕರು ಎಚ್ಚರಗೊಂಡ 90% ನೀವು ನೆನಪಿಟ್ಕೊಳ್ರಿ. ಇದ್ರಾಗ ಎಲ್ಲರೂ ಬಂದರು, OBC ಬಂದರು, ದಲಿತರು ಬಂದರು, ಹಿಂದುಳಿದವ್ರು ಬಂದರು, ಅದೇ ಕಾಲಕ್ಕೆ ಅರಣ್ಯವಾಸಿಗಳು ಬಂದರು, ಆದಿವಾಸಿಗಳು ಬಂದರು, ಮೈನಾರಿಟೀಸ್ ಬಂದರು. ನೀವು ಕೂಡಿದರೆ 85-90% ಆಗ್ತೀರಿ. ಯಾಕೆ ನಿಮ್ಮ ಸರ್ಕಾರ ರಚನೆ ಮಾಡ್ಕೊಬಾರ್ದು ನೀವು ಅನ್ನೋ ದಿಶೆಯಲ್ಲಿ ಒಬ್ಬರು ಒಳ್ಳೆಯ ಮಾರ್ಗದರ್ಶನ ಬೇಕಾಗಿದ್ದಾರೆ. ಅದನ್ನು ನಾವು ಇವತ್ತು ಶಶಿಕಾಂತ್ ಗುರೂಜಿಯಲ್ಲಿ ಕಾಣ್ತಾ ಇದ್ವಿ. ಅವರು ಇದನ್ನು ಮುಂದೆ ನಡೆಸ್ಕೊಂಡು ಹೋದ್ರೆ ಒಳ್ಳೆಯ ರೈತರ ಸರ್ಕಾರ, ರೈತರಿಗಾಗಿ ಇರುವ ಸರ್ಕಾರ, ಕೂಲಿಕಾರರ ಸರ್ಕಾರ, ಕೂಲಿಕಾರರಿಗಾಗೇ ಇರುವ ಸರ್ಕಾರ ಮುಂದಿನ ದಿನದಲ್ಲಿ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ ಅನ್ನೋದು ನಾವು ಮರೆಯಲಾರದೆ ಮಾತಿನಲ್ಲಿ ಹೇಳ್ತಾ ಇದ್ವಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಂಸ್ಕಾರ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.